ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಕಿರಿಕ್ ತೆಗೆದಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆದ ತಮಿಳುನಾಡು ಸಿಎಂ ವಿಜಯ್. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಕಿರಿಕ್ ತೆಗೆದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆದ ತಮಿಳುನಾಡು ಸಿಎಂ ವಿಜಯ್. ಇನ್ನು ಯಾವುದೇ ಕಾರಣಕ್ಕೂ ಮೇಕೆದಾಟುಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಾರದು. ಕಾವೇರಿ ನೀರು ರಕ್ಷಣೆಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಮನವಿ ಮಾಡಿದ್ದಾರೆ. ಆಲಮಟ್ಟಿ ಕೇರಳದ ಪಂಬಾರ್ ಯೋಜನೆ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದಾರೆ ವಿಜಯ್ ಅವರು. ಇನ್ನು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ನಮೂದಿಸಿ ಪತ್ರವನ್ನ ಬರೆದ ವಿಜಯ್. ಕೆಳ ಹರಿವಿನ ರಾಜ್ಯಗಳ ಹಕ್ಕುಗಳನ್ನ ಮೊದಲು ಕಾಪಾಡಬೇಕಾಗುತ್ತೆ. ನ್ಯಾಯಮಂಡಳಿ ಸುಪ್ರೀಂ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಇನ್ನು ತಾಂತ್ರಿಕ ಕಾನೂನಾತ್ಮಕ ಸಮಸ್ಯೆ ಬಗೆಹರಿದ ಬಳಿಕವಷ್ಟೇ ಒಪ್ಪಿಗೆಯನ್ನ ಕೊಡಬೇಕು. ಇನ್ನು ಅಂತಾರಾಜ್ಯ ನೀರಿನ ಹಕ್ಕು ಕಾಪಾಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ. ಇನ್ನು ಪತ್ರದಲ್ಲಿ ಕೇರಳ ಆಂಧ್ರ ಯೋಜನೆಗಳ ಬಗ್ಗೆ ವಿಜಯ್ ವಿವರಿಸಿರುವಂತದ್ದು. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರ ಉತ್ತರದಿಂದ ನಿರಾಸೆಯಾಗಿದೆ. ಮೇಕೆದಾಟು ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಕ್ಕೆ ಇಲ್ಲಿ ವಿಜಯ್ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಮೇಕೆದಾಟುಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಾರದು. ಇನ್ನು ಕಾವೇರಿ ನೀರು ರಕ್ಷಣೆಗೆ ತಮಿಳುನಾಡು ಸಿಎಂ ವಿಜಯ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಕಿರಿಕನ್ನ ತೆಗೆದಿರುವಂತದ್ದು. ಈಗಾಗಲೇ ಒಂದ್ ಕಡೆ ಕೆಳ ಹರಿವಿನ ರಾಜ್ಯಗಳ ಹಕ್ಕುಗಳ ಮೊದಲನ್ನ ಕಾಪಾಡಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆಲಮಟ್ಟಿ ಕೇರಳದ ಪಂಬಾರ್ ಯೋಜನೆ ಉಲ್ಲೇಖಿಸಿ ತಮಿಳುನಾಡು ಸಿಎಂ ವಿಜಯ್ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಮೇಕೆದಾಟುಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡು ಸಿಎಂ ಪತ್ರವನ್ನ ಬರೆದಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಇಲ್ಲಿ ಕಿರಿಕನ್ನ ತೆಗೆದಿದೆ. ಇನ್ನು ಕರ್ನಾಟಕದಲ್ಲಿಯೇ ಮಳೆ ಬರದ ಛಾಯೆ ಉಂಟಾಗಿದ್ರೂ ಕೂಡ, ಇಲ್ಲಿ ನೀರಿಲ್ಲದೆ ಇದ್ರೂ ಕೂಡ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಇಲ್ಲಿ ಕಿರಿಕನ್ನ ತೆಗೆದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೇಕೆದಾಟುಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಬಾರದು ಅಂತ ಹೇಳಿ ವಿಜಯ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕರು ಸತೀಶ್ ಆಂಜನಪ್ಪ. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗ ಮೇಕೆದಾಟು ಯೋಜನೆಗೆ ತಮಿಳುನಾಡು ಮತ್ತೆ ಇಲ್ಲಿ ಕಿರಿಕನ್ನ ತೆಗೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಏನಂತ ಮನವಿ ಮಾಡಿಕೊಂಡಿದ್ದಾರೆ? ಅಂಕಿತಾ, ಬಹುಮುಖ್ಯವಾಗಿ ಕಳೆದ 2019ರಿಂದಲೂ ಕೂಡ ಮೇಕೆದಾಟು ಯೋಜನೆ ವಿಚಾರವಾಗಿ ಸಾಕಷ್ಟು ಕಿತ್ತಾಟ ನಡೀತಾನೆ ಇದೆ. ಕರ್ನಾಟಕ ವರ್ಸಸ್ ತಮಿಳುನಾಡು ವಿಚಾರವಾಗಿ. ಕರ್ನಾಟಕದ ಉದ್ದೇಶ ಮೇಕೆದಾಟು ಡ್ಯಾಮ್ ಅನ್ನು ಕಟ್ಟಿದ್ರೆ ಬೆಂಗಳೂರಿಗೆ ಹಾಗೂ ಸುತ್ತಮುತ್ತಲಿನ ನಗರಗಳಿಗೆ ಕುಡಿಯೋ ನೀರಿನ ಯೋಜನೆ ಆಗುತ್ತೆ. ಕುಡಿಯೋ ನೀರಿಗೆ ಮೇಕೆದಾಟು ತುಂಬ ಯೂಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಎಕ್ಸಾಂಪಲ್ಲು, ಈಗ 2026 ಈಗ ಏನು ಮಳೆ ಕೊರತೆ ಇದೆ, ಬರದ ಛಾಯೆ ಸಿಕ್ಕಾಪಟ್ಟೆ ಇದೆ. ಆದರೆ 2023, 2024, 2025 ಈ ಅವಧಿಯಲ್ಲಿ ದೊಡ್ಡ ಮಟ್ಟ ಅಂದರೆ ಭಾರೀ ಪ್ರಮಾಣದ ಮಳೆಯಾಗಿತ್ತು. ಕಾವೇರಿಯ ಕೊಳ್ಳದ ಭಾಗದಲ್ಲಿ, ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಕಬಿನಿ ಆಗಿರ್ಬೋದು, ನಮ್ಮ KRS ಡ್ಯಾಮ್ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಈ ಎಲ್ಲ ಡ್ಯಾಮ್ಗಳ ನೀರೇನಿತ್ತು ಕಳೆದ 3 ವರ್ಷಗಳಿಂದ ತುಂಬಿತ್ತು. ಜೊತೆಗೆ ಮೆಟ್ಟೂರು ಡ್ಯಾಮ್ ಕೂಡ ತುಂಬಿತ್ತು ಕಳೆದ ಬಾರಿ. ಹಾಗಾಗಿ ಹೆಚ್ಚುವರಿ ನೀರು ಸಮುದ್ರದ ಪಾಲಾಗಿತ್ತು. ಇದು ಹಲವು TMCಗಳ ನೀರು ಸಮುದ್ರದ ಪಾಲಾಗಿತ್ತು. ಅದು ಯಾರಿಗೂ ಕೂಡ ಬಳಕೆ ಆಗಿರಲಿಲ್ಲ. ತಮಿಳುನಾಡು ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು, ಹೆಚ್ಚುವರಿ ಕಾವೇರಿ ನೀರು ಸುಮ್ಮನೆ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತಾ ಇತ್ತು. ಹೀಗಾಗಿ ನಾವು ಹೆಚ್ಚುವರಿ ನೀರನ್ನು ಸಂಗ್ರಹ ಮಾಡೋದಕ್ಕೆ ಮೇಕೆದಾಟು ಡ್ಯಾಮನ್ನು ಕಟ್ತೀವಿ ಅನ್ನೋದು ಕರ್ನಾಟಕದ ವಾದ. ಹೀಗಾಗಿ 2019ರಲ್ಲಿ ಕರ್ನಾಟಕ ಒಂದು DPR ಅನ್ನು ರೆಡಿ ಮಾಡಿ, ಅಂದರೆ ಒಂದು ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಕೇಂದ್ರಕ್ಕೆ ರವಾನೆ ಮಾಡಿತ್ತು. ಆದರೆ ಕಳೆದ 2 ತಿಂಗಳ ಹಿಂದಷ್ಟೇ ಆ DPR ಅನ್ನು ಸರಿ ಇಲ್ಲ, ಹೊಸದಾಗಿ DPR ಕಳಿಸಿ ಅನ್ನೋ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಈ ನಡುವೆ ನಿನ್ನೆ ರಾಜ್ಯಸಭೆಯಲ್ಲಿ ಅನ್ಬುಮಣಿ ರಾಮದಾಸ್ ಒಂದು ಪ್ರಶ್ನೆಯನ್ನು ಕೇಳಿದರು. ತಮಿಳುನಾಡಿನ ಸಂಸದ ಒಂದು ಪ್ರಶ್ನೆಯನ್ನು ಕೇಳಿದರು ಕೇಂದ್ರ ಸರ್ಕಾರಕ್ಕೆ.
ಮೇಕೆದಾಟು ಯೋಜನೆಯನ್ನು ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಥವಾ ರಾಜ್ಯಗಳ ಅನುಮತಿ ಇಲ್ಲದೇ ಹೆಂಗೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಉತ್ತರವನ್ನು ಕೊಟ್ಟಿತ್ತು ಲಿಖಿತವಾಗಿ. ಸೊ ಯಾವುದೇ ಒಂದು ರಾಜ್ಯ, ಎಕ್ಸಾಂಪಲ್ ಈಗ ಕಾವೇರಿಗೆ ನಾವು ಅಡ್ಡಲಾಗಿ ನಾವು ಮೇಕೆದಾಟು ಪ್ರಾಜೆಕ್ಟನ್ನು, ಮೇಕೆದಾಟು ಡ್ಯಾಮನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದೀವಿ. ಆದರೆ ಅದಕ್ಕೆ ಬೇರೆ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. 2018ರ ಸುಪ್ರೀಂ ಕೋರ್ಟ್ ತೀರ್ಪೇನಿತ್ತು ಕಾವೇರಿ ನ್ಯಾಯಾಧೀಕರಣ ವಿಚಾರವಾಗಿ, ಆ ತೀರ್ಪಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ನಾವು ಕರ್ನಾಟಕ ಬೇಕಿದ್ರೆ ಡ್ಯಾಮನ್ನು ಕಟ್ಕೊಳ್ಬಹುದು, ಅದಕ್ಕೆ ಬೇರೆ ರಾಜ್ಯಗಳ ಅನುಮತಿ ಬೇಕಿಲ್ಲ ಅನ್ನೋ ಒಂದು ಸಾರಾಂಶದ ಒಂದು ಲಿಖಿತ ಉತ್ತರವನ್ನು ಕೇಂದ್ರ ಸರ್ಕಾರ, ಜಲಸಂಪನ್ಮೂಲ ಇಲಾಖೆ ಕರ್ನಾಟಕಕ್ಕೆ ಹಾಗೂ ಪ್ರಶ್ನೆ ಕೇಳಿದ ಸಂಸದರಿಗೆ ಉತ್ತರವನ್ನು ಕೊಟ್ಟಿತ್ತು. ಇದು ಈಗ ವಿವಾದದ ಕೇಂದ್ರ ಅಂಕಿತ. ಯಾಕಂದರೆ ಸಹಜವಾಗಿಯೇ ಮೇಕೆದಾಟು ಡ್ಯಾಮನ್ನು ಕರ್ನಾಟಕದಲ್ಲಿ ಕಟ್ಟಿದ್ರೆ ಅದು ತಮಿಳುನಾಡು ಮೊದಲಿಂದ ಕೂಡ ವಿರೋಧ ಇದೆ, ಜೊತೆಗೆ ನೀರು ತಮಿಳುನಾಡಿಗೆ ಹರಿಯೋದಿಲ್ಲ ಅನ್ನೋದು ಅವರ ಒಂದು ಆತಂಕ. ಹೀಗಾಗಿಯೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡಿನ CM ವಿಜಯ್ ಪತ್ರವನ್ನು ಬರೆದಿದ್ದಾರೆ. ತಮಿಳುನಾಡು ಕೇವಲ ಒಂದು ನೀರಲ್ಲ, ನೀರಿನ ಮೂಲ ಅಲ್ಲ, ಅದು ಲಕ್ಷಾಂತರ ರೈತರ ಜೀವನಾಡಿ. ಸೊ ಈ ಒಂದು ವಿಚಾರದಲ್ಲಿ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಈ ಹಿಂದಿನ ಕೆಲವೊಂದಿಷ್ಟು ಉದಾಹರಣೆಗಳು, ಅದು ಕೇರಳ ಮತ್ತು ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಮತ್ತು ಆಂಧ್ರ ಆಗಿರ್ಬೋದು, ಬೇರೆ ಬೇರೆ ಅಣೆಕಟ್ಟುಗಳ ಉದಾಹರಣೆಯನ್ನು, ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ಕೊಟ್ಟು, ಅಂದರೆ ನದಿ ಹರಿಯುವಂಥ ಕೆಲ ರಾಜ್ಯಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡಬೇಕು. ಕರ್ನಾಟಕದಲ್ಲಿ ಕಾವೇರಿ ಹರಿಯುತ್ತೆ, ಅದು ಹರಿದು ಮುಂದುವರೆದು ತಮಿಳುನಾಡಿಗೆ ಹೋಗುತ್ತೆ. ಸೊ ಮೇಲ್ಭಾಗದ ರಾಜ್ಯಗಳಿಗೆ ಇದು ಅನುಕೂಲ ಆಗುತ್ತೆ, ಕೆಳಭಾಗದ ರಾಜ್ಯಗಳಿಗೆ ಅನುಕೂಲ ಆಗಲ್ಲ. ಹೀಗಾಗಿ ಈ ಡ್ಯಾಮ್ ಕೊಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅನ್ನೋದು ತಮಿಳುನಾಡು CM ವಿಜಯ್ ಅವರ ವಾದ. ಈ ವಾದಕ್ಕೆ ಕೆಲವೊಂದಿಷ್ಟು ತಮಿಳುನಾಡಿನ ರಾಜಕಾರಣಿಗಳು, DMK ಆಗಿರ್ಬೋದು ಅಥವಾ ಅಣ್ಣಾಮಲೈ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕರ್ನಾಟಕ ಮೇಕೆದಾಟು ಡ್ಯಾಮನ್ನು ಕಟ್ಟೋದಕ್ಕೆ ಅನುಮತಿ ಕೊಡಬಾರ್ದು. ಏನು ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಲಿಖಿತವಾದ ಉತ್ತರವನ್ನು ಕೊಟ್ಟಿದೆ, ಅದು ಕಾನೂನು ವಿರೋಧ. 2001ರಲ್ಲಿ ಮಾಜಿ ಕೇಂದ್ರ ಸಚಿವರು, ಜಲಸಂಪನ್ಮೂಲ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಎಲ್ಲ ರಾಜ್ಯಗಳ ಅನುಮತಿ ಬೇಕು. ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ವಿವಾದ ಇದೆ. ಕಾವೇರಿ ಟ್ರಿಬ್ಯುನಲ್ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಕೇರಳ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಅಥವಾ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ, ಈ 4 ರಾಜ್ಯಗಳ ಒಪ್ಪಿಗೆಯನ್ನು ಪಡೆದು ಡ್ಯಾಮನ್ನು ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಇಂದಿನ ಜಲಸಂಪನ್ಮೂಲ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದರು ಅಂತ ಅಣ್ಣಾಮಲೈ ಟ್ವೀಟ್ ಮಾಡಿದ್ದಾರೆ. ಹೀಗಾಗಿ ಇದೊಂದು ರೀತಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಅಂಕಿತ, ಕಾವೇರಿ ನೀರನ್ನು ಈಗಾಗಲೇ ಕರ್ನಾಟಕದಲ್ಲಿ ಬರ ಇದೆ, ನಾವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು 4 TMC ನೀರನ್ನು ಬಿಡುಗಡೆ ಮಾಡಿ ತಮಿಳುನಾಡಿಗೆ ಮುಂದಿನ 15 ದಿನ ಅಂತ ಒಂದು ಆದೇಶ ಏನು ಬಂದಿದೆ, ಅದನ್ನು ಕೂಡ ಕರ್ನಾಟಕ ವಿರೋಧ ಮಾಡ್ತಾ ಇದೆ. ಸೊ ಹೀಗಾಗಿ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಆಡ್ತಾ ಇದೆ. ಈ ಎಲ್ಲ ವಿಚಾರವನ್ನು ಚರ್ಚೆ ಮುಖಾಂತರ, ಮಾತುಕತೆ ಮುಖಾಂತರ ನಾವು ಬಗೆಹರಿಸ್ಕೊಬಹುದು ಅನ್ನೋದು ಕರ್ನಾಟಕದ ವಾದ. ಹೀಗಾಗಿ CM DK ಶಿವಕುಮಾರ್ ತಮಿಳುನಾಡು CM ವಿಜಯ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಬನ್ನಿ ಬೆಂಗಳೂರಿಗೆ, ನಾವೊಂದು ಈ ವಿಚಾರವಾಗಿ ಮಾತನಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಆದರೆ ಆ ಕಡೆಯಿಂದ ಇನ್ನೂ ಸಕಾರಾತ್ಮಕ ಉತ್ತರ ಬಂದಿಲ್ಲ. ಕಳೆದ 14 ವರ್ಷಗಳ ಹಿಂದೆ ಜಯಲಲಿತಾ CM ಆಗಿದ್ದಾಗ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ CM ಆಗಿದ್ದರು. ಆಗ ಜಯಲಲಿತಾ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಆಗ ತಮಿಳುನಾಡಿನ CM ಆಗಿದ್ದ ಜಯಲಲಿತಾ ಹಾಗೂ ಜಗದೀಶ್ ಶೆಟ್ಟರ್ ಇಬ್ಬರೂ ಕೂಡ ಮಾತುಕತೆ ಆಗಿತ್ತು ಕಾವೇರಿ ವಿಚಾರವಾಗಿ. ಬಟ್ ಆ ಒಂದು ಮಾತುಕತೆ ಯಶಸ್ವಿ ಆಗಿರಲಿಲ್ಲ. ತಮಿಳುನಾಡು ಕೆಲವೊಂದಿಷ್ಟು ಏನು ಷರತ್ತುಗಳಿಗೆ ಒಪ್ಪಿರಲಿಲ್ಲ. ಹಾಗಾಗಿ ಆ ಮಾತುಕತೆ ಅಲ್ಲಿಗೆ ಕಟ್ಟಾಗಿತ್ತು, ಯಾವುದೇ ರೀತಿಯ ಮುಂದುವರಿಕೆ ಆಗಿರಲಿಲ್ಲ. ಈಗ ಮತ್ತೆ 14 ವರ್ಷಗಳ ನಂತರ CM ವಿಜಯ್ ಮತ್ತು CM DK ಶಿವಕುಮಾರ್ ನಡುವೆ ಮಾತುಕತೆ ಆಗುವಂಥ ಚಾನ್ಸ್ ಇದೆ. ಒಂದು ವೇಳೆ ಈ ಮಾತುಕತೆ ಫಲಪ್ರದವಾದರೆ, ಯಾಕಂದರೆ ದ್ರಾವಿಡ ಪಕ್ಷಗಳನ್ನು ಹೊರತುಪಡಿಸಿ ವಿಜಯ್ ತಮಿಳುನಾಡಿನಲ್ಲಿ ಹೊಸ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಹೊಸ ರೀತಿಯ ಆಲೋಚನೆಗಳಿಗೆ ಈ ಒಂದು ಮಾತುಕತೆ ಸಾಕ್ಷಿ ಆಗಬಹುದಾ ಅನ್ನೋ ಒಂದು ಕುತೂಹಲ ಇದೆ. DK ಶಿವಕುಮಾರ್ ಕೂಡ ಮೇಕೆದಾಟು ಯೋಜನೆ ವಿಚಾರವಾಗಿ ಪಾದಯಾತ್ರೆ ಕೂಡ ಮಾಡಿದರು. ಅವರು ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಹೀಗಾಗಿ ಇಬ್ಬರು ಕೂಡ ಮಹತ್ವಾಕಾಂಕ್ಷಿ ಇರ್ತಕ್ಕಂಥ CMಗಳು, ಈ CMಗಳ ನಡುವೆ ಮಾತುಕತೆ ಆದರೆ ಈ ಒಂದು ವಿವಾದಗಳಿಗೆ ಒಂದು ರೀತಿ ಪರಿಹಾರ ಸಿಗಬಹುದೇನೋ, ವೇಟ್ ಮಾಡಬೇಕು ಅಂಕಿತಾ. ಥ್ಯಾಂಕ್ ಯು ಸತೀಶ್, ನಿಮ್ಮೆಲ್ಲ ಮಾಹಿತಿಗೆ.